ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಅರೌಂಡ್ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಮನೆಯಿಂದ ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಹೋದ್ವಿ. ಸೊ ಇವತ್ತಿನ ವ್ಲಾಗ್ನಾಗ ನಾನು ನಿಮ್ಗೆ ಒಂದು ಸ್ಪೆಷಲ್ ಆ್ಯಂಡ್ ವೆರಿ ಹಿಡನ್ ಜೆಮ್ ಇನ್ ಬೆಂಗಳೂರು ಅಂತ ಹೇಳ್ಬೋದು. ಸೊ ಒಂದು ಜಾಪನೀಸ್ ರೆಸ್ಟೋರೆಂಟ್ ಐತಿ. ಸೊ ಅದನ್ನು ರಿವ್ಯೂ ಮಾಡೋಣ ಅಂತ ಇವತ್ತು. ಆ್ಯಂಡ್ ಯಾರಿಗೆಲ್ಲ ಜಾಪನೀಸ್ ಫುಡ್ ಭಾಳ ಇಷ್ಟ ಆಗ್ತೈತಲ್ಲ, ಸೊ ಅವರಿಗೆ ಈ ಒಂದು ರೆಸ್ಟೋರೆಂಟ್, ಈ ಪ್ಲೇಸ್ ಡೆಫಿನೆಟ್ಲಿ ಭಾಳ ಇಷ್ಟ ಆಗ್ತೈತಿ. ಸೊ ಲೆಟ್ಸ್ ಗೋ. ಅಂತೂ ಇಂತೂ ಜಾಪನೀಸ್ ರೆಸ್ಟೋರೆಂಟ್ನ ಬಂದು ರೀಚ್ ಆದ್ವಿ. ಸೊ ಎದುರುಗಡೆನೇ ವೆಸ್ಟ್ ಸೈಡ್ ಇತ್ತು. ಸೊ ನೋಡೋಣ ವೆಸ್ಟ್ ಸೈಡ್ನಾಗ ಏನೇನು ಹೊಸ ಕಲೆಕ್ಷನ್ ಬಂದಿದೆ ಅಂಥೇಳಿ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಸೊ ಐ ಮಸ್ಟ್ ಸೇ ಈ ವರ್ಷದ ವೆಸ್ಟ್ ಸೈಡ್ ಕಲೆಕ್ಷನ್ ಏನೈತಲ್ಲ ಭಾಳ ಸೂಪರ್ಬ್ ಆಗೈತಿ. ಸೊ ನಾ ಮೊದಲು ಪಿ ಜಿನಾಗಿದ್ದಾಗ ಕೋರಮಂಗ್ಲನಾಗ ಇರ್ತಿದ್ದೆ. ಸೊ ಅಲ್ಲಿ ಫೋರಮ್ ಮಾಲ್ನಾಗ ವೆಸ್ಟ್ ಸೈಡ್ ಇತ್ತು. ಸೊ 2 ಫ್ಲೋರ್ಸ್ ವೆಸ್ಟ್ ಸೈಡ್ ಬಿಲ್ಡಿಂಗ್ ಇತ್ತು, ಶಾಪ್ ಇತ್ತು. ಸೊ ಅಲ್ಲಿ ಆಫರ್ಸ್ ಬಂದಾಗ, ಹೊಸ ಕಲೆಕ್ಷನ್ಸ್ ಬಂದಾಗ ಸುಮ್ಮನೆ ಹೋಗಿ ರೌಂಡ್ ಹಾಕ್ತಿದ್ದೆ. ಆ್ಯಂಡ್ ಭಾಳಷ್ಟು ಶಾಪಿಂಗ್ ವೆಸ್ಟ್ ಸೈಡ್ನಾಗ ಮಾಡಿದ್ದೆ ನಾವಾಗ. ಆ್ಯಂಡ್ ಈಗ ವೆಸ್ಟ್ ಸೈಡ್ನಾಗ ಕಲೆಕ್ಷನ್ ಹೊಸದೇನು ಬಂದೈತೆ ನೋಡೋಣ ಅಂತ ಹೋದಾಗ ಇದಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಕಂಡು ಬಂತು. ಸೊ ಅಷ್ಟು ಹೊಸ ಕಲೆಕ್ಷನ್ಸ್ ಅಪ್ಡೇಟ್ ಆಗೈತಿ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟು ಫ್ಯಾಷನ್, ಅಷ್ಟು ಡಿಸೈನರ್ಸ್ ಎಲ್ಲ ಹೊಸಬ್ರು ಬಂದಿರ್ಬೋದು ಅನ್ಸುತ್ತೆ. ಸೊ ಬಿಕಾಸ್ ಡಿಸೈನ್ಸ್ ಎಲ್ಲ ಭಾಳ ಹೊಸದು, ಭಾಳ ಮಾಡೆಸ್ಟ್ ಆಗಿರೋದು, ಭಾಳ ಕ್ಯೂಟ್ ಆಗಿರೋದು, ಭಾಳ ಅಪ್ಡೇಟೆಡ್ ವರ್ಷನ್ ಬಂದೈತಿ ಅಂತ ಹೇಳ್ಬೋದು. ಎಲ್ಲನೂ ಭಾಳ ಇಷ್ಟ ಆಯಿತು. ಬೈ 1 get 1 ಆಫರ್ ಕೂಡ ಇತ್ತು. ಸೊ ಫುಟ್ವೇರ್ ಮೇಲೆ, ಕ್ಲಾತಿಂಗ್ ಬ್ರ್ಯಾಂಡ್ ಮೇಲೆ ಆ್ಯಂಡ್ ಕಾರ್ಡ್ ಸೆಟ್, ಎಷ್ಟು ಭಾರಿ ಹೊಸ ವರ್ಷನ್ಸ್ ಬಂದಿತ್ತು. ಲವ್ಡ್ ಇಟ್. ಆ್ಯಂಡ್ ಇದು ಜಾಪನೀಸ್ ರೆಸ್ಟೋರೆಂಟ್, ಸೈಕೋ ಸುಶಿ ಹೌಸ್ ಅಂಥೇಳಿ ಇದ್ರ ಹೆಸರು. ಸೊ ಸುಶಿ ಅಂತಂದ್ರೆ ಅದೊಂದು ಜಾಪನೀಸ್ ಕ್ಯೂಸಿನ್ನ ಒಂದು ಖಾದ್ಯ, ಒಂದು ಪದಾರ್ಥ. ಸೊ ಅದನ್ನು ಸ್ಟಿಕ್ಕಿ ರೈಸ್ ಮತ್ತು ವೆಜಿಟೇಬಲ್ಸ್, ಸೊ ನಾನ್ ವೆಜ್ನಾಗ ಫಿಶ್ ಅದ್ರೊಳಗೆ ಮಾಡ್ತಾರೋ. ಆ್ಯಂಡ್ ಜಪಾನ್ನಾಗ ರೈಸ್ ಭಾಳ ಯೂಸ್ ಮಾಡ್ತಾರೋ. Spicy or teriyaki, which is nice. Yeah, this is good. Okay, give me a spicy. And ramen ಹೇಳಿದ್ದೀನಿ, 10 Tandoori ramen, right? ಚಿಕನ್ ಅಲ್ವಾ? Onigiri is also done. Which is onigasu? Onigiri also. This is the one. This is. Okay. Yeah. ಅದರಲ್ಲಿ ವೆಜ್ ತಗೋದು. Non-veg, veg and non-veg? There is ಇಲ್ಲಿದೆ ನೋಡಿ, chicken. also. Yeah, this is the chicken. Okay. There's 2 options. Give me veg only. Okay. ಕ್ರೀಮಿ ವೆಜ್. Creamy veg onigiri. How many items now? ಅವ್ರು ಹೇಳಿ One ramen, one spicy shrimp tempura roll. ಒನಿಗಿರಿ, Onigiri. ಒಗಿರಾಜ್, This ಒನಿಗಿರಾಜ್. onigirazu. 4. Okay. ದೆನ್ ಒಂದು ರಾಮೆನ್ ಹೇಳ್ದ. ರಾಮನ್ ಹೇಳಿದ್ದೀನಿ, 4 ಆಗಿದೆ. Also here is a drinks also. Okay. ಬೆವರೇಜಸ್ Yeah, ಈ some ಕಡೆ. beverage and also there is a 2 option for in a dessert. So here is the drinks, beverage, and here is the dessert. Golden brownie and ಚೀಸ್ ಕೇಕ್. ಚೀಸ್ ಕೇಕ್ ತಗೊಂಡು ಯಾವ್ದು ಬ್ರೌನಿ ಹೇಳ್ತೀರಾ? ಎಲ್ಲರೂ ತಗೊತಾರೆ. ಎಲ್ಲರೂ Give me a New York cheesecake and one mango minta. ಇಲ್ಲಿ ಯಾವ್ದು ಹೇಳಿ, ಲಿಚಿ ಮೊಜಿ ಇಲ್ಲ, ಲೀಚಿ ಬೇಡ. mango mint fusion ಇಲ್ಲ, ಇಲ್ಲ tropical mango ಇಲ್ಲ. ಟ್ರಾಪಿಕಲ್ ಮ್ಯಾಂಗೋ. Give me one tropical mango and one anything to do with spicy, like this one, curry, one udon type, chicken curry. anyone, Right? any one of those with curry. ಆ್ಯಂಡ್ ಇವರ ರೈಸ್ ಹೆಂಗಿರ್ತೈತಿ ಅಂದರೆ ನಾರ್ಮಲ್ ಇಂಡಿಯನ್ ರೈಸ್ ಥರ ಇರೋಂಗಿಲ್ಲ, ಸ್ಟಿಕ್ಕಿ ರೈಸ್ ಇರ್ತೈತಿ. ನಾರ್ಮಲಿ ಏಷ್ಯಾನ್ಯಾಗ ಭಾಳಷ್ಟು ರೈಸನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ನೀವು ಮೆನ್ಯೂ ಸೊ ಯಾರೆಲ್ಲ ಬೆಂಗಳೂರಿನಾಗ ಇರ್ತೀರಿ ಆ್ಯಂಡ್ ಯಾರಿಗೆಲ್ಲ ಜಾಪನೀಸ್ ಫುಡ್ ಇಷ್ಟ, ಸೊ ಅವ್ರು ಒಂದು ಗ್ಲಿಮ್ಸ್ ನೋಡಬಹುದು ಮೆನ್ಯೂ ಯಾವ ಥರ ಐತಿ, ಏನೇನೈತಿ ಮೆನ್ಯೂ ಒಳಗೆ ಅಂತೇಳಿ. ಸೊ ಇವ್ರದ್ದು 10 course ಮೀಲ್ ಕೂಡ ಐತಿ. ಸೊ ಅದನ್ನು ಕೂಡ ನೀವು ಬಂದು ಇಲ್ಲಿ ಟ್ರೈ ಮಾಡಬಹುದು. ಆ್ಯಂಡ್ ಇದು ಬೆಂಗಳೂರಿನಾಗ JP ನಗರದಾಗ ಐತಿ. ಆ್ಯಂಡ್ ಜಾಪನೀಸ್ ರೆಸ್ಟೋರೆಂಟ್ಸ್ ಅವತ್ತು ಭಾಳ ಸಣ್ಣ ಇರ್ತಾವೆ. ಇನ್ಫ್ಯಾಕ್ಟ್ ಜಪಾನ್ನಾಗ ಯಾವುದೇ ಶಾಪ್ ಆಗಲಿ, ಮನಿ ಆಗಲಿ, ಹೋಟೆಲ್ಸ್ ಆಗಲಿ, ರೆಸ್ಟೋರೆಂಟ್ಸ್ ಆಗಲಿ ಭಾಳ ಸಣ್ಣ ಇರ್ತಾವೆ. ಸೊ ಅದು ಅವ್ರ ಕಾನ್ಸೆಪ್ಟ್. ಇಲ್ಲೂ ಕೂಡ ಅಷ್ಟು ಮ್ಯಾಕ್ಸಿಮಮ್ ಒಂದು 15 ಜನ ಕೂತ್ಕೋಬೋದು, ಅಷ್ಟು ಸಣ್ಣ
ಸಣ್ಣದೈತಿ, ಕ್ಯೂಟ್ ಐತಿ, ಕೋಸಿ ಐತಿ. ಸೊ ನಂದು ಆಲ್ರೆಡಿ ಡಿಶ್ ಬಂತು, ಇದು ವೆಜ್ ಕ್ರೀಮಿ ಒರಿಗಾಸು. ಸೊ ಇದು ಸುಶಿ ರೋಲ್, ಇದು ಶ್ರಿಂಪ್ ಸುಶಿ ರೋಲ್ ಅಂದರೆ ಪ್ರಾನ್ಸ್ದ. ಆ್ಯಂಡ್ ಸೊ ಇದು ಕೂಡ ಸ್ಟಿಕ್ಕಿ ರೈಸಿಂದ ಮಾಡಿರ್ತಾರೆ. ಆ್ಯಂಡ್ ರಾಮೆನ್ ಬೌಲ್ ಕೂಡ ಬಂತು. ರಾಮೆನ್ ಅಂದರೆ ಅದರೊಳಗೆ ಸೂಪ್ ಇರ್ತೈತಿ, ನ್ಯೂಡಲ್ಸ್ ಇರ್ತೈತಿ, ಎಗ್ಸ್ ಇರ್ತೈತಿ, ವೆಜಿಟೇಬಲ್ಸ್ ಇರ್ತೈತಿ, ಚಿಕನ್ ಬೇಕಂದ್ರೆ ಚಿಕನ್ ಇರ್ತೈತಿ. ಸೊ ಯಾವ್ದ್ಯಾವ್ದು ಮೀಟ್ ನೀವು ಸೆಲೆಕ್ಟ್ ಮಾಡ್ತೀರ, ಯಾವ್ದು ವೆಜಿಟೇಬಲ್ಸ್ ನೀವು ಸೆಲೆಕ್ಟ್ ಮಾಡ್ತೀರ, ಎಲ್ಲ ಕೂಡ ಇರ್ತೈತಿ. ಸೊ ವೈಟ್ ಕಲರ್ ಅನ್ನ ಥರ ಏನು ಕಾಣಿಸತೈತಿ ಅದು ಕೂಡ ಸ್ಟಿಕ್ಕಿ ರೈಸಿಂದ ಮಾಡಿರೋದು. ಅದ್ರ ಹೆಸರು ಒನಿಗಿರಿ ಅಂಥೇಳಿ. ಒಳಗಡೆ ವೆಜಿಟೇಬಲ್ಸ್ ಅಥವಾ ಮೀಟ್, ಚಿಕನ್, ಬೀಫ್ ಯಾವ್ದು ಬೇಕಾದ ಸ್ಟಫಿಂಗ್ ಇರ್ತೈತಿ. ಆ್ಯಂಡ್ ಒಂದು ಕರಿ, ಒಂದು ರೈಸ್ ಕೂಡ ತೊಗೊಂಡಿದ್ವಿ. ಸೊ ರಾಮೆನ್ ಈಗ ಎಲ್ಲರೂ ಭಾಳ ಇಷ್ಟಪಡ್ತಾರೆ. ಆ್ಯಂಡ್ ಜಾಪನೀಸ್ ಫುಡ್ದು ಫಸ್ಟ್ ಇಂಪ್ರೆಷನ್ ಹೆಂಗಿರ್ತೈತಿಪ್ಪ ಅಂತಂದ್ರೆ, ಫಸ್ಟಿಗೆ ಯಾರೂ ಅದನ್ನು ಇಷ್ಟಪಡೋಂಗಿಲ್ಲ. ತಿಂತಾ ಜಪಾನ್ ಫುಡ್ ತಿಂತಾ ನಿಮ್ಮ ಟೇಸ್ಟ್ ಬಡ್ಸಿಗೆ ಅಡ್ಜಸ್ಟ್ ಆಗೋ ತನಕ ಅದು ನಿಮ್ಗೆ ಇಷ್ಟ ಆಗಂಗಿಲ್ಲ. ಒಂದು ಸತಿ ಅಡ್ಜಸ್ಟ್ ಆಯ್ತು ಅಂದರೆ ಜಪನೀಸ್ ಫುಡ್ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಟೈಮ್ ಟ್ರೈಯಿಂಗ್ ಜಾಪನೀಸ್ ಕ್ಯೂಸಿನ್. ಆ್ಯಂಡ್ ಡೆಫಿನೆಟ್ಲಿ ನನಗೆ 50-50 ಅನ್ನಿಸ್ತು. ಭಾಳ ಚಲೋ ಐತೆ ಅಂತ ಅನಿಸ್ಲಿಲ್ಲ, ಆ್ಯಂಡ್ ಭಾಳ ಚಲೋನೇ ಇಲ್ಲ ಅಂತ ಕೂಡ ಅನ್ನಿಸ್ಲಿಲ್ಲ. ಇಟ್ ವಾಸ್ ಓಕೇಶ್ ಫಾರ್ ಮೀ. ಬಟ್ ನನ್ನ ಹಸ್ಬೆಂಡಿಗೆ ಭಾಳ ಇಷ್ಟ ಆಯಿತು ಜಾಪನೀಸ್ ಫುಡ್. ಎಲ್ಲ ಅವ್ರು ಟ್ರೈ ಮಾಡಿದ್ದವ್ರಿಗೆಲ್ಲ ಕೂಡ ಇಷ್ಟ ಆಯಿತು. ಲಾಸ್ಟಿಗೆ ನಾವು ಡೆಸರ್ಟಿಗೆ ತೊಗೊಂಡಿದ್ವಿ ನ್ಯೂಯಾರ್ಕ್ ಚೀಸ್ ಕೇಕ್ ವಾಸ್ ಗುಡ್, ಡಿಸೆಂಟ್ ಇನಫ್. ಆ್ಯಂಡ್ ನಾನಿದು ತಿಂತೆ. ಹೊಟ್ಟೆ ಭಾಳ ಕೆಟ್ಟು ಜಲ್ದಿ ತುಂಬಿಡ್ತೈತೆ ಜಾಪನೀಸ್ ಫುಡ್ನಾಗ, ಬಿಕಾಸ್ ಎಲ್ಲದ್ರಾಗೂ ರೈಸ್ ಆ್ಯಡ್ ಮಾಡಿರ್ತಾರೋ. ಅದು ಕೂಡ ಸ್ಟಿಕ್ಕಿ ರೈಸ್ ಇರ್ತೈತಿ. ಸ್ವಲ್ಪ ನಿಮ್ಗೆ ಹೆವಿಯರ್ ಸೈಡ್ ಬರ್ತೈತೆ, ಅದು ನಿಮ್ಮ ಹೊಟ್ಟೆನ ಜಾಸ್ತಿ ತುಂಬಿಸ್ದಂಗೆ ಫೀಲ್ ಕೊಡ್ತೈತಿ. ಆ್ಯಂಡ್ ಇದಾದಮೇಲೆ ಮುಗೀತು ಊಟ, ಲಂಚ್ ಮುಗೀತು. ಅರೌಂಡ್ 6 to 7 ಡಿಶಸ್ ನಾವು ಆರ್ಡ್ರ್ ಮಾಡಿದ್ವಿ. ಇದಾದಮೇಲೆ ವಾಪಸ್ ಮನೆಗೆ ಬಂದ್ವಿ. ನಿಮಗೂ ಏನಾದರೂ ಜಾಪನೀಸ್ ಫುಡ್ ಬೆಂಗಳೂರಿನಾಗಿದ್ದ ಹೊಸ ಪ್ಲೇಸ್ ಏನಾದರೂ ಟ್ರೈ ಮಾಡ್ಬೇಕು ಜಪಾನ್ ಫುಡ್ ತಿನ್ನೋಕು ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಸೈಕೋ ಸುಶಿ ಹೌಸ್ ಇನ್ JP ನಗರ್, ಬೆಂಗಳೂರು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಯಾಕೆ ಮತ್ತು ಲೈಕ್ ಮಾಡಾಕತ್ತಿಲ್ಲ ನೀವು? ಲೈಕ್ ಮಾಡಿರಿ. ಸೊ ಮತ್ತು ಯಾರೆಲ್ಲ ಹೊಸಬ್ರು ಬಂದಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇನ್ನೊಂದು ವ್ಲಾಗ್ನಾಗ ಇನ್ನೊಂದು ಮಸ್ತ್ ವಿಡಿಯೋಸ್ ಜೊತೆಗೆ ನಿಮ್ಮ ಜೊತೆಗೆ ಹಾಜರಾಗ್ತೀನಿ. ಬಾಯ್.